ಕೊಡಗು ಜಿಲ್ಲೆಯ ಮೊಟ್ಟ ಮೊದಲ ಸ್ನಾತಕೋತ್ತರ ಕಾಲೇಜು ಇದೀಗ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದ್ದು ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ಜನಮನ ಸೆಳೀತಾ ಇದ್ದಾವೆ. ಎಲ್ಲೆಲ್ಲೂ ಹಬ್ಬದ ಸಂಭ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ, ಸಾಂಪ್ರದಾಯಿಕ ಉಡುಗೆಯಲ್ಲಿ ವಿದ್ಯಾರ್ಥಿಗಳು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಹಳ್ಳಿಗಟ್ಟು ಗ್ರಾಮದಲ್ಲಿರುವ ಸಿಐಟಿ ಕಾಲೇಜಿನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಕೊಡವ ಎಜುಕೇಷನ್ ಸೊಸೈಟಿಯಿಂದ ಮೊಟ್ಟ ಮೊದಲು ಆರಂಭವಾದ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿಗೀಗ ಬೆಳ್ಳಿ ಹಬ್ಬದ ಸಂಭ್ರಮ. 1999ರಲ್ಲಿ ಆರಂಭವಾದ ಕಾಲೇಜು ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಳ್ತಾ ಇದೆ. ಜೂನ್ 10ರಿಂದ 13ರವರೆಗೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಕೊಡವರ ಕೋಲಾಟ, ಉಮ್ಮತಾಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಣ್ಮನ ಸೆಳೀತಾ ಇವೆ. ಇಪ್ಪತ್ತೈದು ವರ್ಷಕ್ಕೆ ಮುಗಿಯಲಿಲ್ಲ, ಇನ್ನೂ ಇದು ಬೆಳವಣಿಗೆ ಆಗ್ತಾ ಇರಬೇಕು ಎಂಬುದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. 25ನೇ ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೇವೆ, ಮಕ್ಕಳಿಗೆ ಏನೆಲ್ಲ ಸೌಕರ್ಯ ಕೊಟ್ಟಿದ್ದೇವೆ ಎಂಬುದು ಕೂಡ ಜನರಿಗೆ ಗೊತ್ತಾಗಬೇಕು. ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ವಿದ್ಯಾಸಂಸ್ಥೆ ನಡೆಸುವುದು, ಬೆಳೆಸುವುದು ಅಷ್ಟು ಸುಲಭವಲ್ಲ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿನ ವಿದ್ಯಾರ್ಥಿಗಳಿಂದ ಯಾವುದೇ ಡೊನೇಷನ್ ಪಡೆಯಲ್ಲ. ಆದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಗ್ರೂಪ್ ಅಧ್ಯಕ್ಷರಾದ ಕಿಶನ್ ಮಾದಪ್ಪ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದ್ರು. ಎಲ್ಲೂ ಈ ಥರ ಒಂದಿಲ್ಲ, ಡೊನೇಷನ್ ಇಲ್ಲದೆ ಬರೀ ಒಂದು ಗ್ರಾಮಾಂತರ ಇವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಊರು ಬಿಟ್ಟು ಬೇರೆ ಕಡೆ ಹೋಗಿ ಓದಲಿಕ್ಕೆ ಹೋಗಬಾರ್ದು, ಇಲ್ಲೇ ಒಂದು ಆ ಫೆಸಿಲಿಟಿ ಕೊಡಬೇಕು ಅಂತ ಕಮ್ಮಿ ಫೀಸಿಂದ ಎಲ್ಲ ಫೆಸಿಲಿಟಿ, ಯಾವ ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡ್ರು ಅದೆಷ್ಟೇ ಎಷ್ಟು ಫೆಸಿಲಿಟಿ ಅಷ್ಟೇ ಕೊಟ್ಟು ಅಷ್ಟು ಚೆನ್ನಾಗಿ ನಡೆಸಬೇಕಂತ ಶುರು ಮಾಡಿ ಈಗ 25 ವರ್ಷದಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನ ತಪ್ಪಿಸುವ ಉದ್ದೇಶದಿಂದಲೇ ಈ ಸಿಐಟಿ ಕಾಲೇಜು ಆರಂಭಿಸಲಾಗಿದೆ. ಯಾವುದೇ ಡೊನೇಷನ್ ಪಡೆಯದೆ 25 ವರ್ಷ ಪೂರೈಸಿರುವುದು ನಿಜಕ್ಕೂ ಶ್ಲಾಘನೀಯ. ವಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.